ರಾಜ್ಯ ಸರ್ಕಾರ ಇವತ್ತು ಮಹತ್ವದ ಬಜೆಟ್ ಅನ್ನು ಮಂಡನೆ ಮಾಡಿದೆ. ಈ ಕುರಿತಂತೆ ಮಾತನಾಡೋದಕ್ಕೆ ಜೊತೆಗೆ ಶಾಸಕರಾಗಿರುವಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ಇವತ್ತಿನ ರಾಜ್ಯ ಸರ್ಕಾರ ಮಂಡನೆ ಮಾಡಿರುವಂತಹ ಬಜೆಟ್ ತಮಗೆ ತೃಪ್ತಿ ತಂದಿದೆಯಾ ಅಂತ, ತಮ್ಮ ಕ್ಷೇತ್ರಕ್ಕೆ ಇರ್ಬೋದು ಮತ್ತೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇರ್ಬೋದು? ಖಂಡಿತವಾಗ್ಲೂ ಕೂಡ ಹಿಂದುಳಿದಿರುವಂಥ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಲ್ಲಿ ಗ್ರಾಮೀಣ ಭಾಗದ ರಸ್ತೆಗಳಾಗಿರ್ಬೋದು, ಆರೋಗ್ಯ ವಿಚಾರದಲ್ಲಾಗಿರ್ಬೋದು, ಶೈಕ್ಷಣಿಕ ವಿಚಾರದಲ್ಲಾಗಿರ್ಬೋದು, ವಿಶೇಷವಾಗಿ ಅಂಜನಾದ್ರಿ ಒಂದು ಸುತ್ತಮುತ್ತಲಿನ ಅಭಿವೃದ್ಧಿಗೆ ಒಂದು 100 ಕೋಟಿ ಹಣವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರೋದು ನನಗೆ ತುಂಬ ಸಂತೃಪ್ತಿಯನ್ನು ತಗೊಂಡು ಬಂದಿರುವಂಥ. ಬಜೆಟ್ ಮಂಡನೆ ಮಾಡ್ತಿರುವಂಥ ಸಂದರ್ಭದಲ್ಲಿ ವಿಪಕ್ಷಗಳು ಸಭಾತ್ಯಾಗವನ್ನು ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನೋಡಿ, ಅವರವರ ಅಭಿಪ್ರಾಯ ಅವ್ರದ್ದು. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪರವಾಗಿ, ನಮ್ಮ ಹಿಂದುಳಿದ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪರವಾಗಿ ನನಗೆ ಸಂತೃಪ್ತಿ ತಂದಿದೆ. ಕೇಂದ್ರ ಸರ್ಕಾರ ಅನುದಾನದಲ್ಲಿ ಎಲ್ಲ ಒಂದು ಕಡೆ ಅನುದಾನ ಕೊಡ್ತಾ ಇಲ್ಲ ಅನ್ನೋದು ಒಂದು ಆರೋಪವನ್ನು ರಾಜ್ಯ ಸರ್ಕಾರ ಮಾಡ್ತಾರೆ. ತಮ್ಮ ನಿಲುವೇನು ಇದ್ರ ಬಗ್ಗೆ? ವಿಚಾರ ನಾನು ಮತ್ತೆ ಯಾವಾಗಾದ್ರೂ ಮಾತಾಡ್ತೇನೆ. ಇದಿಷ್ಟು ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ವೇಣು ಜೊತೆ ಕಾರ್ತಿಕ್, ಟಿವಿ5 ಕನ್ನಡ, ಬೆಂಗಳೂರು.